ಮಾಡಿ ಮಾಡಿ ಕಾವಲೆ ಸುಟ್ಟೋಗ್ಬಿಟ್ಟಿದೆ ಮೇಲೆ. ಬೇಗ ಸುಟ್ಟೋಗುತ್ತೆ ಗ್ಯಾಸಲ್ಲಿ. ಈ ಥರ ಕವರ್ ಹಣೆ ಬರನೇ ಇಷ್ಟು ಅನ್ಸುತ್ತೆ. ಮನೇಲೆಲ್ಲ ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ದಿನ ಶುರು ಮಾಡ್ಕೊಂಡು ನೋಡಿ, ನೀರು ದೋಸೆ ಇಲ್ಲ. ನನ್ನ ಮಗ ಒಂದು ಕಡೆಯಿಂದ ತಿನ್ಸ್ಕೊಂತ ಒಂದು ಕಡೆಯಿಂದ ನೀರು ದೋಸೆ ಹೋಯ್ತಂತ ಮಾಡ್ತಾಯಿದ್ದೀನಿ. ಸುಮಾರು ಕೆಲಸ ಇದೆ. ಪೂಜೆಗೆ ಬೇರೆ ಕರೆದಾರೆ. ಸತ್ಯನಾರಾಯಣ ಪೂಜೆ ಇದೆ ಅಂತ ಎಲ್ಲೊಬ್ರು ಮನೇಲಿ ಗಣಪತಿ ಕೂರಿಸಿದ್ದಾರೆ. ಹಾಗಾಗಿ ನಾಳೆ ಗಣಪತಿ ಬಿಡ್ತಾರೆ. ಹಾಗಾಗಿ ಇವತ್ತು ಪೂಜೆ ಇಟ್ಕೊಂಡಿದ್ದಾರೆ, ಹೋಗ್ಬೇಕು. 1 ಗಂಟೆ ಬೇರೆ ಪೂಜೆ ಹೇಳಿದ್ದಾರೆ. ಇನ್ನು 1 ಗಂಟೆ ಟೈಮು. ನನ್ನ ಮಗ ಹೆಂಗೆ ಹೋಗೋದು ಗೊತ್ತಿಲ್ಲ. ಎಚ್ಚರ ಇದ್ರೆ ಹೋಗೋದು, ಇಲ್ಲ ಅಂದರೆ ಎಂತ ಮಾಡೋದು ನೋಡೋದು. ನೋಡಿ, ಹಾಯ್ ಮಾಡ್ಮಗ್ನ ಎಲ್ರಿಗೂ. ಹಾಯ್ ಹಾಯ್. ನೋಡ್ತಿದ್ದಾನೆ, ಯಾರು ಕಾಣಲ್ಲ ಅಂತ. ಹಾಂ ಹಾಂ, ಹೌದೌದೌದು, ಯಾರು ಕಾಣ್ತಾ ಇಲ್ಲ. ನೀನು ದೋಸೆ ಹೋಯ್ತಿ? ದೋಸೆ ಹೋಯ್ತು ಆಗ್ತಾ ಬಂತು ಮಗನೇ. ನೀ ದೋಸೆ ಹೋಯ್ತು ಬೇಡ. ನೀವು ಜನ ತುಂಬ ಅದು ಕೆಲಸ ಮಾಡೋಕ್ಕೆ ಏನು ಮಾಡೋದು? ಕೆಲಸ ಇಲ್ಲ. ನೀರು ದೋಸೆ, ಆಲೂಗಡ್ಡೆ ಮತ್ತು ಸೋಯಾಬೀನ್ ಸಾಂಬಾರು. ಆಮೇಲೆ ನೀರು ದೋಸೆ ಕೋಳಿ ಸಾರು ಇದ್ರೆ ಚೆನ್ನಾಗತ್ತದ. ಬರ್ರಿ, ಮೀನು ಸಾರು ಚೆನ್ನಾಗತ್ತದೆ. ಕೋಳಿ ಸಾರು ಚೆನ್ನಾಗತ್ತದ. ನಾಟಿ ಕೋಳಿ ಸಾರು ಇಟ್ಬಿಟ್ರೆ ಆಹಾ, ರುಚಿ ಸವಿಯದು. ತಗೊಂಬಗ್ನೆ ತಿನ್ನು. ಎಂತ ಬನ್ನಿ, ಇವಾಗ ಶ್ರಾವಣ ಮುಗ್ದದೆ, ಆದರೆ ಗಣಪತಿ ಇನ್ನೂ ಬಿಟ್ಟಿಲ್ಲಲ್ಲ. ಹಂಗಾಗಿ ನಾಲ್ಕು ಚೇಂಜ್ ಮಾಡ್ತಾ ಇಲ್ಲ. ಗಣಪತಿ ಬಿಟ್ಟ ಮೇಲೆ ಕೋಳಿ ಸಾರು ನೀರು ದೋಸೆ ಎಲ್ಲ ಮಾಡೋಣ. ಅದಂತೂ ತಿನ್ನೋದಿದ್ದೇ ಇರುತ್ತಲ್ಲ. ಗಣಪತಿ ಬಿಲ್ಡಿಂಗಲ್ಲಿ ಇಟ್ಕೊಂಡು ನಾವು ಕೋಳಿ ಸಾರು ಅದು ಇದು ತಿಂದರೆ ಚೆನ್ನಾಗಿ ಅನ್ಸಲ್ಲ. ಹಂಗಾಗಿ ತಿಂತಾ ಇಲ್ಲ. ಏನಿಲ್ಲ, ನಮ್ಮ ಮನೆಯವ್ರು ಬಾರಿಸ್ತದಾರೆ ಹೊರಗಡೆ. ನಾನು ಮಾತ್ರ ಇಲ್ಲಿ ಶುದ್ಧವಾಗಿ ನಡ್ಸ್ಕೊಂಡು ಹೋಗ್ತಿರೋದು. ನೋಡಿ, ಶ್ರಾವಣ ಮುಗೀತು ಅಂತ ಹೊರಗಡೆ ತಿಂತಿದ್ದಾರೆ. ಪುಣ್ಯಕ್ಕೆ ಮನೆಗೆ ಬಂತು ಅದನ್ನ ಕಾಯ್ತಾ ಇದ್ದಾರೆ ನಿಮ್ಮ ಮನೆಯವರು. ಏನ ಮನೆಗೆ ತರಕ? ತಿನ್ಕೊಂಡು ಕಾಯ್ತಿದ್ದೀರಲ್ಲ, ಹೊರಗಡೆ ತಿಂತಿದ್ದೀರ ತಾನೆ, ಮತ್ತೆ ಕಾಯ್ದಕ್ಕೆ ತಿನ್ಸಕ್ಕಣೆ. ಏನಿಲ್ಲ ಮರೆ, ಏನ್ ತಿನ್ಸಲ್ಲ ಅಂದ್ರೆ ತಂದ್ಕೊಡೋದ್ ಕೇಳ್ತಿರೋದಾ? ನಾನೆಲ್ಲ ಕೊಯ್ತು ತಿನ್ಸ್ತೀರ ಅನ್ಕೊಂಡೆ. ಇಲ್ಲಿ ಪೂಜೆಗೆ ನಾನು ನನ್ನ ಮಗ ಹೋಗಿದ್ವಿ 2ನೇ ಫ್ಲೋರಿಗೆ. 11ನೇ ಫ್ಲೋರಿಗೆ ನಮ್ಮ ಮನೇಲಿ ಹೋಗಿದ್ರು. ಎರಡು ಮನೆಯಲ್ಲೂ ಕರೆದಿದ್ರು. ಒಂದೇ ಟೈಮಿಗೆ ಕರೆದಿದ್ರು. 2 ಜನ 1 ಗಂಟೆಗೆ ಪೂಜೆ ಇಟ್ಕೊಂಡಿದ್ರು. ಹಂಗೂ ಹಿಂಗೂ ನನ್ನ ಮಗ 2 ಗಂಟೆ 1:30 ಅಷ್ಟೊತ್ತಿಗೆ ಎದ್ದ. ನಾವು 2 ಗಂಟೆ ಹತ್ರ 2:30 ಆಗಿತ್ತು. ನಾನು ಊಟ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಪೂಜೆಗೂ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡ. ಅವನು ನೋಡ್ದೆ ಎಷ್ಟೊತ್ತಂತ ಕೂತ್ಕೊಂತಾನೆ. ಕಿರಿಕಿರಿ ಮಾಡೋಕ್ಕಿಡ್ದ, ಕುಸು ಅಂತ ಅಳಕ್ಕಿಡ್ದ. ಮತ್ತು ಅವ್ರ ಅಪ್ಪನ ಕರೆಸಿ ಕಳಿಸ್ಕೊಟ್ಟೆ. ಅವ್ರು ಇದ್ದಲ್ಲಿ ಸ್ವಲ್ಪ ಹೊತ್ತು ಓಡಾಡ್ಕೊಂಡಿರಲಿ ಅಂತ. ಅಲ್ಲೂ ಹಾಗೆ ಕುಡಿತಿದ್ನಂತೆ. ಮತ್ತು ಅವ್ರು ಸೀದಾ ಅವ್ನ ಫ್ರೆಂಡ್ ಒಬ್ಳು ಊರಿಗೆ ಹೋಗಿದ್ದು ಬಂದಿದ್ದರು. ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಜೊತೆ ಆಟ ಆಡ್ಸೋಕ್ಕೆ ಹೇಳಿದ್ನು. ಅಲ್ಲಿ ಆಡ್ತಾ ನಾನು ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಮನೇಲಿ ಇಟ್ಟು ಮತ್ತೆ 11ನೇ ಫ್ಲೋರಿಗೆ ಹೋದೆ. ಇದು 11ನೇ ಫ್ಲೋರಲ್ಲಿರೋ ಗಣಪತಿ. ಇಲ್ಲೂ ಸತ್ಯನಾರಾಯಣ ಪೂಜೆ ನಡೀತಾ ಇತ್ತು. ಇಲ್ಲಿ ನಮ್ಮ ಮನೆಯವ್ರು ಹೋಗಿದ್ರು. ಇಲ್ಲಿಂದ ಕೈಯೆಲ್ಲ ಮುಕ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದೆ.